ನೀವೇನಾದ್ರೂ ಹಾಡಿದ್ದೀರಾ ಹೇಗೆ? ಇಲ್ಲ ಇಲ್ಲ ನಾನು ಆಡಿಲ್ಲ. ಬಟ್ ರವಿಗೌಡ್ರು MS ರವಿಗೌಡ್ರು ಅಂದ್ರೆ ನಮ್ಮ ಮಂಡ್ಯ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ. ಮಂಡ್ಯ ಇರಲಿ ಬೆಂಗಳೂರಲ್ಲೂ ಗೊತ್ತು, ಎಲ್ಲರಿಗೂ ಗೊತ್ತು. ಈಗಲೂ ಆಟೋಗಳಲ್ಲಿ ಎಲ್ಲ ಕಡೆ ಕೇಳ್ತಾ ಇರ್ತಾರೆ ಮಾತ್ಕಾರ್ ಮಲ್ಲಣ್ಣ ಅಂತಂತ. ಅವ್ರು ಎಲ್ಲೋ ಒಂದ್ ಕಡೆ ನಮ್ಗೆ ಸಂಬಂಧ, ಒಂದು ಮಾವ ಸೋದರ ಮಾವನ ಥರ ಸಂಬಂಧ. ಆ ಥರ ಸಂಬಂಧದಲ್ಲಿದ್ದಾಗ ಒಂಥರ ನಮ್ಗೊಂಥರ ಖುಷಿ. ಆ, ಒಂದು ನಮ್ಮಪ್ಪ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಕ್ಯಾಸೆಟಿನ ಕಾಲದಿಂದ ಕ್ಯಾಸೆಟ್ ಎಲ್ಲ ತಂದೊಂದೊಂದೊಂದು ಹಾಕಿರು ಕೇಳಕ್ಕೆ ಅಂತ ಅಂದ್ಬಿಟ್ಟು. ಅವಾಗೆಲ್ಲ ಟಿವಿ ಇಲ್ಲ. ಟಿವಿ ಇದ್ದವ್ರ ಮನೆ ಕುಳ, ದೊಡ್ಡ ಕುಳ. ಆಗ ಒಂದ್ ಸೈಕಲ್ ಇತ್ತು ಅಂದ್ರೆ ಇನ್ನೂ ದೊಡ್ಡ ಕುಳ. ನಮ್ಗೇನಪ್ಪ ಅಂತಂದ್ರೆ ಓದದ್ಮೋ ಬಿಟ್ಮೋ ಗೊತ್ತಿಲ್ಲ, ಇವೆಲ್ಲ ಚೆನ್ನಾಗಿ ತಲೆಗೆ ಹಾಕೊಂಬ ಇವತ್ತು ಅದು ಅನ್ನ ನೀಡ್ತಾ ಇದೆ. ಅದು ನಮ್ಮ ಅಪ್ಪರು ಆಶೀರ್ವಾದ ಅಂತಾನೆ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ ನಮ್ಮ ಹೆಂಗಸರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡೋರು ಈ ಸಿನಿಮಾ ಮಾಡ್ಬೇಕಾರೆ. ಈ ಸಿನಿಮಾ ಅಂತಲ್ಲ, ಜೀವನದಲ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್. ಇಲ್ಲ ಆ ತರ ಸರ್ಪ್ರೈಸ್ ಅನ್ನೋದ್ಕಿಂತ ಈಗ ಈ ಸಿನಿಮಾ ಬಂದೆ ಲೋ ನವೀನ. ಲೋ ನವೀನ ಅಂತಂದ್ರೆ ಒಬ್ಬ ಮುಗ್ಧ ಹೀರೋ ಎಲ್ಲ ಅದೇ ಅದ್ರಲ್ಲಿ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಈ ಇದ್ರಲ್ಲಿ ಒಂದು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಏನದೆ, ಒಂದೊಳ್ಳೆ ಎಲ್ಲಾನು ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು. ಒಂದಷ್ಟು ಜನ ಈಗ 18+ ನೋಡುವಂಥವು ಇರ್ತವೆ, ರೌಡಿಸಮ್ ಇರ್ತದೆ, ಆ ಥರದ್ದೆಲ್ಲ ಇರ್ಬೇಕಾದ್ರೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಅಜ್ಜಿ ತಾತಿದ್ರಿಂದ ಹಿಡಿದು ಈಗ ನಮ್ಮ ಸಿನಿಮಾದಲ್ಲಿ ಈ ಸಾಂಗ್ಗಳಿಗೆಲ್ಲ ಅಜ್ಜಿ ತಾತಿರು ಸಿಕ್ಕಾಪಟ್ಟೆ ಫ್ಯಾನ್ಸು. ಎಲ್ಲಿ ಹುಡ್ಕುದ್ರಪ್ಪ ಆ ಪದಗಳ, ಎಲ್ಲಿ ಹುಡ್ಕುದ್ರ ಉಪ್ಸಾರ ಮುದ್ದೆ ಕಾಮನ್ನು, ಅದನ್ನ ನಾವು ವಾವ್ ಅನ್ನೋಂಗ್ ತೋರ್ಸಿವಲ್ಲ. ಈಗ ನಂಬರ್ 1 ನಮ್ಮ ಸಿನಿಮಾದಲ್ಲಿ ಆ ಸಾಂಗ್. ಅದ್ರ ಜೊತೆಗೆ ನಿಂಗಣ ಅನ್ನೋ ಸಾಂಗು. ಇದೆಲ್ಲ ಎಲ್ಲೋ ಹುಡುಕ ಬಂದ್ ಮಾಡೋದಲ್ಲ, ನಮ್ಮ ಮಧ್ಯದಲ್ಲಿ ಇದ್ದನ್ನ ಕೆದ್ಕಿ ತೆಗ್ದಿ ಮಾಡಿರೋದು. ಹಂಗಾಗಿ ಜನಕ್ಕೆ ತುಂಬಾ ಇಷ್ಟ ಅಯ್ಯೋ ನಂದೇ ಜೀವನ ಅಲ್ಲಪ್ಪ. ಈಗ ನಮ್ಮ ಮಂಡ್ಯದವರು ಏನಿಲ್ಲ ಅಂತಂದ್ರು ಒಂದು 70 ಮುದ್ದೆ ಉಪ್ಸಾರು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಆಗುದಿಲ್ಲ. ಈಗ ನಮ್ಮ ಹಳ್ಳಿ ಕಡೆ ಇನ್ನೂ 2 ಟೈಮ್ ಊಟ ಮಾಡ್ತಾರೆ. ಬೆಳಗ್ಗೆ ಒಂದು ಬಿಟ್ರೆ ಸಾಯಂಕಾಲ ಒಂದು 7 ಗಂಟೆಗೆ ಊಟ, 7-7:30 ಊಟ ಕ್ಲೋಸು ಸಾಯಂಕಾಲ. ಹಂಗಿರ್ಬೇಕಾರೆ ಮುದ್ದೆ ಉಪ್ಸಾರು ನಾರ್ಮಲು. ಏನೋ ಮಾಡೋನೆಲ್ಲ, ಏನೋ ಚೆನ್ನಾಗದಲ್ಲ, ಆ ಸಾಂಗ್ಗಳು ಕೇಳಕ್ ಒಂಥರ ಚೆನ್ನಾಗದಲ್ಲ. ಅಂದ್ರೆ ನಾರ್ಮಲ್ ಪದನೇ ಹಾಡಿನಲ್ಲಿ ರೂಪದಲ್ಲಿ ತೋರಿಸಿದಾಗ ಒಂದು ವಿಭಿನ್ನವಾಗಿ ತೋರ್ಸವ್ರೆ. ಅದರಲ್ಲೂ ನಮ್ಮ ನವೀನಣ್ಣನ ಟ್ಯಾಲೆಂಟ್ ಅಂತೂ ಸಿಕ್ಕಾಪಟ್ಟೆ ಮೆಚ್ಚಬೇಕಾದ್ದು. ಯಾಕೆಂದ್ರೆ ಅದು ಇವತ್ತಿಂದ ಅಲ್ಲ, ಅವತ್ತು ಯಾವ ಲೂಸಿಯಾದಲ್ಲೇ ನಾವು ನೋಡ್ಕೊಬಿಟ್ವಿ. ಅಷ್ಟು ಚೆನ್ನಾಗಿ ಆ ಪದಗಳನ್ನ ಜೋಡಣೆ ಇರ್ಬೋದು. ಆಮೇಲೆ ಧನುರ್ಧಾರಿ ಪವನ್ ಸಾರು ಡೈರೆಕ್ಷನು, ಅವರು ನಮ್ಗೆಲ್ಲೂ ಹಂಗ್ ಮಾಡಬೇಕು ಹಿಂಗೆ ಮಾಡ್ಬೇಕು ಕೆಟ್ಟಾಗ್ತಿರ್ಲಿಲ್ಲ. ಆಕ್ಟರ್ಗಳನ್ನ ಬಿಟ್ಟು ಹೆಂಗ್ ಕೆಲಸ ತೆಗಿಬೇಕು ಅನ್ನೋದನ್ನ ನೀಟಾಗಿ ತಗತಿದ್ರು. ಅದ್ರ ಮಧ್ಯದಲ್ಲಿ ನವೀನಣ್ಣ ಹಿಂಗೆ ಬರ್ಬೇಕಲ್ಲ, ಹಿಂಗೆ ಮಾಡ್ಬೇಕನ್ನಲ್ಲ ಅಂತ ಅಂದ್ಬಿಟ್ಟು ಇಷ್ಟು ನೀಟಾಗಿ ಹೇಳ್ಕೊಟ್ಟು ಎಲ್ಲ ಮಾಡಿರೋದ್ರಿಂದ ನಮ್ಗೆ ನಮ್ಮ ನೆಲದಾದ್ರಿಂದ ತುಂಬಾ ಸೊಗಸಾಗಿ ಬಂದಿದೆ. 100% ಕಾನ್ಫಿಡೆಂಟ್ ಅದೇ ಆ ಸಿನಿಮಾ ಜನ ನೋಡೇ ನೋಡ್ತಾರೆ, ಎಲ್ಲರೂ ಬಂದು ಗೆಲ್ಲಿಸ್ತಾರೆ ಅಂತ.